Everyone, welcome back to my vlog. ಇವತ್ತು ವ್ಲಾಗ್ ತುಂಬ ಸ್ಪೆಷಲ್ ಬಿಕಾಸ್ ಟುಡೇ ಐ ಆಮ್ ಶೇರಿಂಗ್ ಅವರ್ ಯುಗಾದಿ ಸೆಲೆಬ್ರೇಷನ್ ವಿತ್ ಯು ಆಲ್. ನಮ್ಮ ಡೇ ಸ್ಟಾರ್ಟ್ ಆಯಿತು ಒಂದು ಬ್ಯೂಟಿಫುಲ್ ಸನ್ರೈಸಿಂದ. ಲೆಟ್ ಗೆಟ್ ಸ್ಟಾರ್ಟೆಡ್. ಫುಲ್ ಫೆಸ್ಟಿವಲ್ ವೈಬ್ ಇದೆ. ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ಅಮ್ಮ ಹೊರಗಡೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಅಂದರೆ ತೋರಣ ಹಾಕೋದು, ಹಾಗೆ ಅಕ್ಕಗೆ ಹೆಲ್ಪ್ ಮಾಡೋದು, ಆ ಥರ ಎಲ್ಲ ಅಮ್ಮ ಮಾಡ್ತಾ ಇದ್ದಾರೆ. ತುಂಬ ನೈಸ್ ಅನಿಸುತ್ತೆ. ಎಲ್ಲ ತುಂಬ ಫೆಸ್ಟಿವಲ್ ಮತ್ತು ಪಾಸಿಟಿವ್ ಫೀಲ್ ಕೊಡ್ತಾ ಇದೆ. ಈ ಎಲ್ಲ ಪ್ರಿಪ್ರೇಷನ್ ನೋಡ್ತಿದ್ರೆ ಹಬ್ಬ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಹೂವಿನ ತೋರಣ ಮತ್ತು ಮಾವಿನ ತೋರಣ ಎರಡೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ಬೆಳಗ್ಗೆನೂ ಕೂಡ ಬೇರೆ ಕೆಲಸ ಇರುತ್ತೆ ಅಲ್ವಾ, ಸೊ ಹಾಗಾಗಿ ನಾವು ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ನಮಗೆ ಈಸಿ ಆಯಿತು. ಸೊ ಆ ತೋರಣ ಮಾಡಿದ್ದು ನಾನು. ಅದು ಪರ್ಟಿಕ್ಯುಲರಾಗಿ ದೇವ್ರ ರೂಮ್ಗೆ ಅಂತಲೇ ನಾನು ಮಾಡಿದ್ದು. ಅದು ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಮಾವಿನ ತೋರಣ ಬಂದುಬಿಟ್ಟು ಅಮ್ಮ ಹೊರಗಡೆ ಹಾಕಿದ್ದಾರೆ. ಎಸ್. ಆಮೇಲೆ ಇಲ್ಲಿ ಗರ್ಕೆ ನೋಡ್ತಾ ಇರ್ಬೋದು, ಇದು ನಾವು ಮನೆ ಹತ್ರನೇ ಸಿಗುತ್ತೆ. ಗರ್ಕೆಗೂ ಕೂಡ ನಾವು ಅದಕ್ಕೆ ದುಡ್ಡು ಕೊಡಬೇಕು ಹೊರಗಡೆ, ಬಟ್ ಇಲ್ಲಿ ನಾವು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಗರ್ಕೆ ಗಣೇಶಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ನೋಡ್ತಾ ಇರ್ಬೋದು ಪ್ರಿಪ್ರೇಷನ್ ಆಗ್ತಾಯಿದೆ. ಇಲ್ಲಿ ನಮ್ಮ ಚಿಕ್ಕು ತರಲೆ ಆಟಗಳು ಆಡ್ಕೊಂಡು ಕೂತಿದ್ದಾನೆ. ನಾವು ಎಣ್ಣೆ ಸ್ನಾನ ಮಾಡ್ತಾ ಇದ್ದೀವಿ, ವಿಚ್ ಈಸ್ ಆನ್ ಇಂಪಾರ್ಟೆಂಟ್ ಯುಗಾದಿ ಟ್ರೆಡಿಷನ್. ಫಸ್ಟ್ ನಾನು ಮುಖದ ಮೇಲೆ ಎಣ್ಣೆ ಹಚ್ಕೊಂಡು ಟ್ರಯಲ್ ನೋಡಿದೆ ಹೇಗಿದೆ ಅಂತ. ನೆಕ್ಸ್ಟ್ ಅದಾದಮೇಲೆ ನಾನು ಚಿಕ್ಕುಗೆ ಫುಲ್ ಬಾಡಿಗೆ ಎಣ್ಣೆ ಹಚ್ಚಿದೆ. ನೆಕ್ಸ್ಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಯುಗಾದಿ ಸ್ಟಾರ್ಟ್ ಆಗೋದೇ ಎಣ್ಣೆ ಸ್ನಾನದಿಂದ. ಸೊ ಅಲ್ಲಿಂದ ನಮ್ಮ ಯುಗಾದಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಒಂಥರ ಎಣ್ಣೆ ಹಚ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ಫುಲ್ ಖುಷಿ ಆಗುತ್ತೆ ಅಲ್ವಾ, ಅದೊಂಥರ ಮಜಾ. ಫಸ್ಟ್ ಆಫ್ ಆಲ್ ಚಿಕ್ಕುಗೆ ಎಣ್ಣೆ ಸ್ನಾನ ಅಂದರೆ ಇಷ್ಟ ಇಲ್ಲ. ಓಕೆ, ಯಾಕೆ ಅಂದರೆ ಅದರ ಎಣ್ಣೆಯಲ್ಲಿ ನಾವು ಬೇವಿನ ಸೊಪ್ಪು ಮಿಕ್ಸ್ ಮಾಡಿರ್ತೀವಿ. ಹಾಗೆ ಆ ಎಣ್ಣೆ ಬಂದುಬಿಟ್ಟು ಸ್ಟಿಕ್ಕಿ ಆಗಿರುತ್ತೆ, ಒಂಥರ ಅನ್ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಅವ್ನಿಗೆ ಇಷ್ಟ ಇಲ್ಲ. ಆಮೇಲೆ ಅದು ಇಚ್ಚಿಂಗ್ ಕೂಡ ಆಗುತ್ತೆ ಸ್ವಲ್ಪ. ಅದು ಡ್ರೈ ಆಗ್ತಾ ಬಂದಾಗೆಲ್ಲ ಅದೆಲ್ಲ ಇಚ್ಚಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅವನಿಗೆ ಇಷ್ಟ ಇಲ್ಲ. ನಮಗೂ ಅಷ್ಟೇ, ನಮಗೂ ಇಷ್ಟ ಆಗೋಲ್ಲ. ಯಾಕಂದರೆ ಅದು ನಮಗೆ ಅಭ್ಯಾಸ ಇರೋಲ್ವಲ್ಲ. ಈ ಥರ ಎಲ್ಲ ನಾವು ಫೆಸ್ಟಿವಲ್ ಟೈಮಲ್ಲೇ ನಾವು ಹಚ್ಚೋದು. ಸೊ ಹಾಗೆ ನಮಗೆ ಈ ಥರ ಹಚ್ಚೋದಕ್ಕೆ ಟೈಮ್ ಸಿಕ್ಕಿದಾಗ, ಫೆಸ್ಟಿವಲ್ ಟೈಮಲ್ಲಿ ಆಪರ್ಚುನಿಟಿ ಸಿಕ್ಕಿದಾಗ ಹಚ್ಕೊಬಿಡಬೇಕು. ಅದು ಒಂಥರ ನಮಗೆ ಟೈಮ್ ಸಿಕ್ಕಾಗ ಆಗುತ್ತೆ. ಆ ಟೈಮ್ನ ನಾವು ಯೂಸ್ಫುಲ್ ಮಾಡ್ಕೋಬೇಕು ಈ ಥರ ಥಿಂಗ್ಸಲ್ಲಿ. ಸೊ ಬಿಡಿ, ಮಾತಾಡಿದ್ರೆ ಮಾತಾಡ್ತಾನೆ ಇರ್ತೀವಿ. ಫೈನಲಿ ನಾನು ಹೀಗೆ ರೆಡಿಯಾಗಿದ್ದೀನಿ. ಸೊ ಮನೇಲಿ ಈಗ ಪೂಜೆ ಸ್ಟಾರ್ಟ್ ಆಗಿದೆ. ಮನೇಲಿ ಪೂಜೆ ಆಗ್ತಾಯಿದೆ. ಮನೇಲಿ ತುಂಬ ಕಾಮ್ ಮತ್ತು ಪಾಸಿಟಿವ್ ಅಟ್ಮಾಸ್ಫಿಯರ್ ಇದೆ. ಸೊ ಮನೇಲೆಲ್ಲ ಬ್ಲೆಸ್ಸಿಂಗ್ ತೊಗೊಂಡು, ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ಟೆಂಪಲ್ಗೆ. ಸೊ ಮಾಡಿ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಏನು ಯೂಸ್ ಅಲ್ವಾ. ಸೊ ಜಾಸ್ತಿ ಜನ ಇರಲಿಲ್ಲ ನಮ್ಮ ಪುಣ್ಯಕ್ಕೆ. ಸೊ ಬೇಗ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ನೆಕ್ಸ್ಟ್ ನಾವು ಪ್ರದಕ್ಷಿಣೆ ಹಾಕಿ ಆಮೇಲೆ ಎಲ್ರಿಗೂ ಬೇವು ಬೆಲ್ಲ ಕೂಡ ಹಂಚಿದ್ವಿ. ಸೊ ನಾವು ಒಂಥರ ಪೌಡರ್ ಥರ ಮಾಡ್ತೀವಿ ಬೇವು ಬೆಲ್ಲನ. ಅದೇನೋ ನಮ್ಮ ಭಾಷೆಯಲ್ಲಿ ಫೂಲ್ ಅಂತ ಕರಿತೀವಿ ಅದನ್ನು. ಸೊ ಎಲ್ರಿಗೂ ಕೊಟ್ಟು ಒಂದೆರಡು ಫೋಟೋಸ್ ತಗೊಂಡು ನೆಕ್ಸ್ಟ್ ನಾವು ನನ್ನ ಫೇವ್ರೆಟ್ ಟೆಂಪಲ್ ಆಂಜನೇಯ ಟೆಂಪಲ್ ವಿಸಿಟ್ ಮಾಡಿ ಅಲ್ಲೂ ಕೂಡ ಬ್ಲೆಸ್ಸಿಂಗ್ಸ್ ತೊಗೊಂಡು ನೆಕ್ಸ್ಟ್ ನಮ್ಮಮ್ಮ ನಾನು ಕಳಿಸಿದ್ದೆ. ಮನೆ ಮೇಲೆ ಬಟ್ಟೆ ಒಣಗಿ ಹಾಕಿದ್ದೀವಿ, ಬಟ್ಟೆ ಎತ್ಕೋಬಾ ಅಂತ. ಸೊ ಇಷ್ಟೆಲ್ಲ ಆಯಿತು. ಆಮೇಲೆ ಟೆಂಪಲಿಂದ ಬಂದು ನೆಕ್ಸ್ಟ್ ನಾವು ಹಬ್ಬದ ಊಟ ತಿಂದು ನೆಕ್ಸ್ಟ್ ಅಣ್ಣ ಬಂದಿದ್ದರು, ಅವ್ರಿಗೂ ಕೂಡ ಬೇವು ಬೆಲ್ಲ ಕೊಟ್ಟರು. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್, ಸಿ ಯು.